ಅಂತರಪಟ ಅಂತರಪಟ. ಹಾಯ್. ಸಾರಿ ಇನ್ ನಿಮ್ಮನ್ ಕಾಯಿಸಲ್ಲ, ಶುರು ಹಚ್ಕೊಳ್ಳಿ. ಎಷ್ಟು ಹಶ್ವಾಗಿದೆ ಅಂದ್ರೆ ಗಬಗಬ ಅಂತ ತಿನ್ಬಿಡೋಣ ಅನ್ಸ್ತಿದೆ. ನೀವ್ ತಿಂತೀರಾ? ಸಾಕು ಫಸ್ಟ್ ಊಟ ಮಾಡಿ. ಮತ್ತೆ ಹೆಂಗಿದೆ ನಿಮ್ ತಿಳಿಸಾರು? ನಿಮ್ಮನ್ನ ನೋಡಿದ ಖುಷಿಲಿ ನಾನು ಊಟ ತಂದಿದ್ದೀನಿ ಅನ್ನೋದೇ ಮರ್ತು ಹೋಯ್ತು. ಒಂದ್ ನಿಮಿಷ. ಮತ್ತೆ ಮುನಿಯಮ್ಮ, ಮಾವನ್ ಜೊತೆ ಆಚೆ ಸುತ್ತಾಡ್ಕೊಂಡ್ ಬಂದ್ರಿ, ಅತ್ತೆ ಜೊತೆ ಹೇಗ್ ನಡೀತಿದೆ ಜೀವನ? ಅಮ್ಮ ನಿಮ್ ಜೊತೆ ಅಷ್ಟೊಂದು ಕೋಪದಿಂದ ಮಾತಾಡೋದಲ್ಲ? ಎಲ್ಲ ಒಂದೇ ಸಲ ಆಗಲ್ವಲ್ಲ ರಾಜ್, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಮಾವ ತೋಟದ ಮನೆಗೆ ಹೋಗಿದ್ದಾರೆ. ಹಾಗಿದ್ರೆ ಮುನಿಯಮ್ಮ ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನು? ಮುನಿಯಮ್ಮ, ಇವತ್ತೊಂದಿನ ಅಮ್ಮನ ಜೊತೆ ಮಲ್ಕೋಬೋದಾ? ನಾನಾ? ಅಮ್ಮನ್ ಬೇರೆ ಹುಷಾರಿಲ್ಲ, ಅವಳು ಒಬ್ಳೆ ಮಲ್ಗೋದು ಬೇಡ, ನೀವು ಜೊತೆಲಿದ್ರೆ ಚೆನ್ನಾಗಿರತ್ತೆ. ಆದ್ರೆ ಅತ್ತೆ ಒಂದ್ಸಲ ಕೋಪ ಮಾಡ್ಕೋತಾಳೆ, ಆಮೇಲೆ ಮತ್ತೇನು ಮಾಡಲ್ಲ. ಪ್ಲೀಸ್ ರೀ. ಸರಿ. ಅನ್ಸೋಗಿದ್ಯಾ? ಇದು ಹೇಗ್ ಸಾಧ್ಯ? ಈಗ ನಾನು ಊಟ ಮಾಡದೇ ಇದ್ರೆ ರಾಜ್ಗೆ ಬೇಜಾರಾಗುತ್ತೆ. ಮುನಿಯಮ್ಮ ಏನಾಯ್ತು? ಊಟ ಮಾಡಿ. ಹಬ್ಬ, ಈಗ ಹೊಟ್ಟೆ ತುಂಬ್ತಾ ನೋಡಿ. ನಿಮ್ಗೆ ಹೊಟ್ಟೆ ತುಂಬ್ತಾ? ಓ, ನಿಮ್ ಜೊತೆ ಮಾತಾಡ್ತಾ ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟಿದ್ದೀನಿ ಇವತ್ತು. ಸರಿ, ಈಗ ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಸರಿ ರಾಜ್, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್, ಬಾಯ್. ಹಳ್ಸಿರೋ ಅನ್ನ ತಿನ್ನೋ ಹಾಗಾಯ್ತು. ನಾನು ಊಟ ಮಾಡಿರ್ಲಿಲ್ಲ ಅಂದಿದ್ರೆ ರಾಜ್ಗೆ ಬೇಜಾರಾಗಿರೋದು. ಏ ರೇವತಿ, ರಾತ್ರಿ ಇಷ್ಟೊತ್ತಾಗಿದೆ, ಲೈಟ್ ಆಫ್ ಮಾಡಿ ಮಲಗ್ಬೇಕು ತಾನೆ? ಆಮೇಲೆ ಕರೆಂಟ್ ಬಿಲ್ ನಾನೇ ಕಟ್ಟಬೇಕು. ಓಹೋ, ಇದೇನೋ ಗಂಗಾ ಕಾವೇರಿ ಹರಿತಾ ಇದೆ. ಮಗಳ ನೆನಪಾಯ್ತಾ? ನೀವು ಆ ರೀತಿ ಅವಳ ಜೊತೆ ನಡ್ಕೊಂಡಿದ್ದಕ್ಕೆ ನಾನು ಅವಳ ಜೊತೆ ಒಂದು ಮಾತು ಆಡಿಲ್ಲ. ಪಾಪ ಅದು ಹೇಗಿದ್ದಾಳೋ ಏನೋ, ಒಂದ್ಸತಿನಾದ್ರೂ ಫೋನ್ ಮಾಡಿ ಮಾತಾಡ್ಬೇಕಾಗಿತ್ತು. ನೀನು ಫೋನ್ ಮಾಡಿ ಮಾತಾಡಿದ್ರು ಅವಳು ಮಾತಾಡಲ್ಲ. ಯಾಕಂದ್ರೆ ಅವಳು ಬೇಕಾಗಿದ್ದೆ ಇದು. ನೀನು ಅವಳಿಗೆ ಭಾರ ಆಗ್ಬಿಟ್ಟಿದ್ದೆ. ಆ ಭಾರನ ಹೇಗೆ ಇಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ಲು. ಈಗ ನಾನು ಅವಳ ಕೆಲಸನ ಬಹಳ ಈಸಿ ಮಾಡ್ಕೊಟ್ಟಿದ್ದೀನಿ. ಇದೇ ಒಳ್ಳೆ ಸಂದರ್ಭ ಅಂತ ದೂರ ಆಗಿದೆ. ಸುಮ್ಮನೆ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ನಿದ್ದೆ ಯಾಕೆ ಹಾಳು ಮಾಡ್ಕತೀಯ? ಸುಮ್ಮನೆ ಬಿದ್ಕೋ. ನನ್ನ ಮಗಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಅವಳಿಗೆ ನನ್ನ ಭಾರನೇ ಆಗಿದ್ರೆ ಅವತ್ತ್ಯಾಕೆ ನಾನು ಹಾರ್ಟ್ ಆಪರೇಷನ್ ಮಾಡಿಸ್ತಿದ್ಲು? ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದೌದೌದು, ಅವಳೇನು ಅಂತ ನನಗೂ ಚೆನ್ನಾಗಿ ಗೊತ್ತು. ಶ್ರೀಮಂತರ ಮನೆ ಸೊಸೆ ಆದ್ಮೇಲೆ ಈ ಬಡವರು ಸವಾಸನೆ ಬೇಡ ಅಂತ ಅವತ್ ನನ್ನೇ ಮನೆಯಿಂದ ಆಚೆ ನೂಕಿದ್ಲು. ನೀನ್ ನೋಡಿದ್ರೆ ಫೋನ್ ಮಾಡ್ತೀನಿ ಅಂತ ಇದೀಯಾ? ನೀನ್ ಫೋನ್ ಮಾಡಿದ್ರೆ ನನಗ್ ಮರ್ಯಾದೆ ಇರಲ್ಲ. ಸುಮ್ ಕುತ್ಕೋ. ನಿಮ್ ಸಹವಾಸ ಅವಳು ಬೇಡ ಅಂತ ಅನ್ಕೊಂಡಿದ್ರೆ ಅವಳ ನಿರ್ಧಾರ ಸರಿಯಾಗೇ ಇದೆ. ಇಷ್ಟಕ್ಕೂ ಸಮಸ್ಯೆ ಇರೋದು ನಿಮ್ಮ ಮತ್ತು ಅವಳ ಮಧ್ಯೆ. ನನ್ನ ಮಧ್ಯೆ ಅವಳ ಮಧ್ಯೆ ಎಲ್ಲ ಸರಿಯಾಗೇ ಇದೆ. ಓ ಹೌದಾ? ನಿನಗೂ ನಿನ್ ಮಗಳ ಮಧ್ಯೆ ಸಮಸ್ಯೆನೇ ಇಲ್ಲ. ಸರಿ ಆಯ್ತು, ಫೋನ್ ಮಾಡು, ನಾನು ನೋಡ್ತೀನಿ. ಅದಕ್ಕೇನು, ಈಗಲೇ ಮಾಡ್ತೀನಿ. ರೇತೆ, ಒಂದು ವಿಷಯ ಕಣೆ, ನನಗೂ ಆರಾಧನ ಮಧ್ಯೆ ಸಮಸ್ಯೆ ಆಗಿದ್ದು ಮೊನ್ನೆ. ಆದ್ರೆ ಅವಳು ನಿನ್ನ ಮದುವೆ ಮಾಡ್ಕೊಂಡು ಹೋದ್ಲಲ್ಲ, ಅವತ್ತೇ ಮರ್ತ್ಬಿಟ್ಟವಳೆ. ನೀನು ಅವತ್ತಿಂದ ಫೋನ್ ಮಾಡ್ತಾ ಇದೀಯ, ತೆಗದ್ಲ? ಮನೆಗೆ ಹೋದ್ರೆ ನೆಟ್ಟಗ್ ಮುಖ ಕೊಟ್ಟು ಮಾತಾಡಿಸ್ತಿಲ್ಲ. ಈಗ ಫೋನ್ ಮಾಡಿದ ಕೂಡ್ಲೆ ಅಮ್ಮ ಅಂತ ಪ್ರೀತಿಯಿಂದ ಮಾತಾಡಿಸ್ತಾಳೆ ಅನ್ಕೊಂಡ? ಧೈರ್ಯ ಇದ್ರೆ ಒಂದ್ಸರಿ ಫೋನ್ ಮಾಡು. ನನ್ನ ಮಗಳಿಗೆ ನನ್ನ ಮೇಲೆ ಕಿಂಚಿತ್ತು ಪ್ರೀತಿ ಕಮ್ಮಿ ಆಗಿಲ್ಲ ರೀ. ಪ್ರೀತಿ ಇಲ್ಲದೆ ಹೋಗಿದ್ರೆ ನಮ್ಮಮ್ಮಂಗೆ ತೊಂದರೆ ಕೊಡಬೇಡಿ ಅಂತ ನಿಮಗೆ ಹೇಳ್ತಿದ್ಲ.
ಆರಾಧನಾ, ಏನಾಯ್ತು? ವಾಂತಿ ಮಾಡ್ತಿದ್ದೆ. ನಿಮ್ಮಂಥವ್ರಿಗೆಲ್ಲ ಊಟದ ಬೆಲೆನೇ ಗೊತ್ತಾಗಲ್ಲ. ನನಗೂ ಇವತ್ತು ಊಟ ಮಿಕ್ಕಿದ್ಯಲ್ಲ ಅಂತ ತುಂಬಾ ಆಶ್ಚರ್ಯ ಆಗಿತ್ತು. ನೀನಿನ್ನ ಡೈನಿಂಗ್ ಟೇಬಲ್ ಹತ್ರ ನೋಡ್ದಾಗ್ಲೇ ಏನೋ ಸರಿಗಿಲ್ವಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ಈಗ ಗೊತ್ತಾಯ್ತು, ನನಗೆ ಅಂತ ಹಳಸಿದ ಅನ್ನ ಇಟ್ಟವಳು ನೀನು ಅಂತ. ಅಯ್ಯೋ, ಅದನ್ನೇ ತಿನ್ಬಿಟ್ಯಾ? ಬೀದಿ ನಾಯಿಗೆ ಹಾಕೋಣ ಅಂತ ಇಟ್ಟಿದ್ದೆ. ಪಾಪ, ಅದನ್ನೇ ತಿನ್ಬಿಟ್ಯಾ? ಅದ್ ಹೇಗ್ ತಿಂದ್ಯೋ ಏನೋ. ಬಹುಶಃ ನಿಮ್ ಮನೇಲಿ ಹಲ್ಸಿದ್ದನ್ನ ತಿಂದು ಅಭ್ಯಾಸ ಏನೋ ಅಲ್ವಾ? ನಿಜ, ನಿನ್ನ ಹಾಗೆ ನಾವು ತುಂಬಾ ದೊಡ್ಡ ಜನ ಅಲ್ವಲ್ಲ ಅಮ್ಮು. ನಾವು ತುಂಬಾ ಸಣ್ಣ ಜನ. ನಾವ್ ಎಷ್ಟು ಸಣ್ಣ ಜನ ಅಂದ್ರೆ ಹಳ್ಸೋಗೋ ಅಷ್ಟು ಅನ್ನ ನಮ್ಮ ಮನೇಲಿ ಇರ್ತಾನೆ ಇರ್ಲಿಲ್ಲ. ಅಂದ್ಮೇಲೆ ಹಳ್ಸಿದನ್ನ ತಿಂದು ಹೇಗ್ ತಾನೇ ಅಭ್ಯಾಸ ಇರುತ್ತೆ ಹೇಳು? ಅಭ್ಯಾಸ ಇದ್ದಿದ್ರೆ ಜೀರ್ಣ ಮಾಡ್ಕೋತಿದ್ದೆ, ವಾಂತಿ ಮಾಡ್ತಿರ್ಲಿಲ್ಲ ಅಮ್ಮು. ಕೊಬ್ಬು ಮತ್ತೆ ಸಮಜಾಯಿಷಿ ಕೊಡ್ತಿದ್ಯಾ? ಈ ಮನೇಲಿ ನಿನಗೆ ಸಿಗೋ ಬೆಲೆ ಏನು ಅಂತ ತೋರ್ಸ್ಕೊಟ್ಟಿದ್ದೀನಿ. ಹಸು ಅಂತ ಒದ್ದಾಡಿದ್ರು ಒಂದ್ ತುತ್ತು ಊಟನೂ ಸಿಗಲ್ಲ ನಿಂಗೆ. ಪರವಾಗಿಲ್ಲ, ನೀರ್ ಕುಡ್ದು ಬರೀ ಹೊಟ್ಟೆಲ್ ಮಲ್ಗೋದು ನನಗೇನ್ ಹೊಸದಲ್ಲ. ಅಲ್ಲ, ಮಾತೆತ್ತಿದ್ರೆ ನಾವು ಬಡವರು ಗತಿ ಇಲ್ದವ್ರು ಅಂತ ಹಂಗಸ್ತಿಯಲ್ಲ. ನಮ್ ಬರ್ತನದಿಂದ ಆಗೋ ಪ್ರಯೋಜನ ಏನು ಅಂತ ಗೊತ್ತಾ? ಏನೇ ಕಷ್ಟ ಬಂದ್ರು, ಯಾರು ಎಷ್ಟೇ ಕಷ್ಟ ಕೊಟ್ರು ನಮಗ್ ಸಹಿಸ್ಕೊಡೋದ್ ಗೊತ್ತು. ತಾಳ್ಮೆಯಿಂದ ಇರೋದು ಗೊತ್ತು. ಬರೀ ಒಂದು ಹೊತ್ತಲ್ಲ, ನೀನ್ ಇಡೀ ದಿನ ನನ್ನನ್ನ ಉಪವಾಸ ಕೆಡವಿದ್ರು ನನ್ಗೇನು ಅನ್ಸಲ್ಲ. ಪಾಪ, ನೀವು ದೊಡ್ಡವರು, ನಿಮಗಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಪಾಪ, ನೀವು ಹಸ್ಕೊಂಡಿದ್ದು ಅಭ್ಯಾಸನೇ ಇಲ್ಲ. ಅದಕ್ಕೆ ಪದೇ ಪದೇ ಮಂಜುಳಮ್ಮ ಊಟ ರೆಡಿನಾ, ಮಂಜುಳಮ್ಮ ತಿಂಡಿ ರೆಡಿನಾ ಅಂತ ಕೇಳ್ತಾನೆ ಇರ್ತೀರಾ. ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂದಂಗಾಯ್ತು ನಿನ್ ಕತೆ. ಬೀಳೋದು ಸಹಜಾನೆ, ಬಿದ್ರೆ ಎದ್ ನಿಲ್ಲೋದು ಸಹಜಾನೆ. ಆದ್ರೆ ನಿನ್ಗಿವೆಲ್ಲ ಗೊತ್ತಿಲ್ವಲ್ಲ ಅಮ್ಮೋ. ಹುಷಾರು, ನೀನ್ ಬಿದ್ರೆ ಎದ್ ನಿಲ್ಲೋದಕ್ಕೆ ಯಾರ್ದಾದ್ರೂ ಸಹಾಯ ಬೇಕು. ಯಾಕೆ ಹೇಳು? ನೀನ್ ನಂತರ ಅಲ್ವಲ್ಲ. ಜಾಸ್ತಿ ಮಾತಾಡ್ಬೇಡ. ಅರೆ, ನನ್ ಮಾತ್ ಕೇಳ್ಬೇಕು ಅಂತ ತಾನೇ ನೀನ್ ಇಲ್ಲಿವರೆಗೂ ಬಂದಿರೋದು. ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ. ಓ, ಆಡ್ಕೊಂಡ್ ನಗದಕ್ ಬಂದ್ಯಾ? ಅವನ ನೋಡುತ್ತಾ ನೀನು ನಕ್ಕರೆ ಊರಿ ನಗುವುದು, ನೀನು ಬಿದ್ದರೆ. ಓ, ಮುಖ ದಗದಗ ಅಂತ ಉರಿತಾ ಇದೆ. ಹಸುವಿಗೆ ನೀನು ಹೊಟ್ಟೆ ಉರಿತಾ ಇರ್ಬೇಕು, ಅದಕ್ಕೆ ಹೀಗೆಲ್ಲ ಆಗ್ತಿದ್ಯಾ. ನಿಮ್ಗೊಂದು ವಿಷಯ ಗೊತ್ತಾ? ಹಸುವಿನ ಹೊಟ್ಟೆ ಉರಿಗಿಂತ ಅಸಹ್ಯಕ್ಕೆ ಬರೋ ಹೊಟ್ಟೆ ಉರಿನ ತುಂಬಾ ಡೇಂಜರು. ಯಾವ್ದಕ್ಕೂ ನೀನ್ ಹುಷಾರು ಅಮ್ಮೋ. ಇಷ್ಟಕ್ಕೂ ಊಟ ಹಳಸಿದ್ರು ನನ್ ಯಾಕೆ ತಿಂದೆ ಗೊತ್ತಾ? ನನ್ ಗಂಡನ್ಗೋಸ್ಕರ. ಅವನಿಗೆ ನೋವಾಗ್ಬಾರ್ದು ಅಂತ. ಯಾಕೆ ಅಂದ್ರೆ ಅವರು ನನಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ರು. ಅದನ್ ಬಿಟ್ಟು ನನಗ್ ಗತಿ ಇಲ್ಲ ಅಂತಾನೋ ಅಥವಾ ನಿನ್ನ ಗೆಲ್ಲಿಸ್ಬೇಕು ಅಂತಾನೋ ನಾನು ಊಟ ಮಾಡ್ಲಿಲ್ಲ. ಇಷ್ಟಕ್ಕೆ ಮುಗ್ದಿಲ್ಲ ಕಣೆ, ಇನ್ನು ಏನಾಗುತ್ತೆ ನೋಡ್ತಿರೋ. ನೀರ್ ಕುಡಿದು ಜೀವನ ಮಾಡೋದು ನಮಗ್ ತುಂಬಾ ಸುಲಭ. ಗುಡ್ ನೈಟ್. ನನಗೇನೋ ಸಮಾಧಾನ ಆಗುತ್ತೆ. ಆದ್ರೆ ಆರಾಧನೆಗೆ ಮತ್ತೆ ಇಲ್ಲಿ ನಡೆದಿರೋದೆಲ್ಲ ನೆನಪಾಗ್ಬಿಡುತ್ತೆ. ನನ್ನ ಸಮಾಧಾನಕ್ಕೆ ಅವಳಿಗೆ ಯಾಕೆ ಕಿರಿಕಿರಿ ಮಾಡಲಿ? ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿದ್ರೆ ಸಾಕು. ಅವಳು ಫೋನ್ ಮಾಡಿ ನನ್ನ ಗೋಳನ್ನ ಅವಳಿಗೆ ಹೇಳ್ಕೊಳ್ಳೋದು ಯಾಕೆ? ಪಾಪ ಹಾಯಾಗಿರ್ಲಿ.
ಯಾಕೆ ಮೀನಾಮೇಷ ಎಣಿಸ್ತಾ ಇದೆಯಾ? ಫೋನ್ ಮಾಡು. ಯಾಕೆ ಮಗಳಿಗೆ ಫೋನ್ ಮಾಡಕ್ಕೆ ಧೈರ್ಯ ಸಾಲ್ತಾ ಇಲ್ವಾ? ಇಲ್ಲ ಫೋನ್ ಮಾಡಿದ್ರೆ ಅವಳು ಉಗಿತಾಳೆ ಅಂತ ಭಯನಾ? ಅವಳು ಯಾಕ್ರಿ ಹೋಗಿತಾಳೆ? ನನಗೆ ಯಾವ ಭಯನೂ ಇಲ್ಲ. ಮತ್ತೆ ಇಷ್ಟು ಸುತ್ತ ಡೈಲಾಗ್ ಹೇಳ್ತಾ ಇದ್ದೆ, ಫೋನ್ ಯಾಕೆ ಮಾಡ್ತಾ ಇಲ್ಲ? ಫೋನ್ ಮಾಡಿ ಅವಳು ಯೋಗಕ್ಷೇಮ ವಿಚಾರಿಸ್ಕೊಳಕ್ ಹೋಗಿ ಬಾಯಿ ತಪ್ಪಿ ಎಲ್ಲಿ ನನ್ನ ಕಷ್ಟ ಹೇಳ್ಬಿಡ್ತೀನೋ ಅನ್ನೋ ಭಯ ನನಗೆ. ಪಾಪ ನಿಶ್ಚಿಂತೆಯಿಂದ ಆ ಮನೆಯಲ್ಲಿ ಬದುಕ್ತಿದ್ದಾಳೆ. ಅವಳು ಆರಾಮಾಗಿರ್ಲಿ. ಸುಮ್ಮನೆ ನನ್ನ ಕಷ್ಟ ಹೇಳ್ಕೊಂಡು ಅವಳನ್ನ ಯಾಕೆ ಇಕ್ಕಟ್ಟಿಗೆ ಸಿಕ್ಸೋದು? ಅದಕ್ಕೆ ಫೋನ್ ಮಾಡ್ತಾ ಇಲ್ಲ. ಓ, ಏನೇ ಮಾತಾಡ್ತಾ ಇದೀಯ ರೇವತಿ? ನಾನೇನಾದ್ರೂ ನಿನ್ ಕಪಾಳಕ್ಕೆ ಹೊಡೆದ್ನ? ಇಲ್ಲ ಕುತ್ತಿಗೆ ಹಿಡ್ಕೊಂಡು ಎಲ್ಲ ಗೋಡೆ ಗಿಡಗೆ ಅಮ್ಕಿದ್ನ? ನಾನು ಈ ಮನೇಲಿ ಅಂತ ಏನ್ ಚಿತ್ರಹಿಂಸೆ ಕೊಡ್ತಾ ಇದ್ದೀನಿ ನಿನಗೆ? ಅಂತ ಕಹಿ ಏನೇ ಆಗಿದೆ ನಿನ್ಗೆ? ಏನ್ ಕಹಿಣ ಅಲ್ಲ ರೀ, ಸಿರಿಯತ್ ಯಾವ್ದೋ ಹುಡುಗನ ಜೊತೆ ಓಡಾಡ್ತಿದ್ದಾಳೆ. ನೀವು ಅವಳಿಗೆ ಒಂದು ಮಾತು ಏನೂ ಹೇಳ್ತಿಲ್ಲ. ಅದು ಅಲ್ಲದೆ ಅದೇ ಹುಡುಗನ ಜೊತೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಇದಕ್ಕಿಂತ ಕಹಿ ಇನ್ನೇನ್ ಬೇಕ್ರಿ ತಾಯಿಗೆ? ಅವನು ಎಂಥವನೋ ಏನೋ. ಸುಮ್ಮನೆ ಇದನ್ನೆಲ್ಲ ಆರಾಧನೆಗೆ ಹೇಳಿದ್ರೆ ಅವಳು ಸುಮ್ಮನೆ ತಲೆ ಕೆಡಿಸ್ಕೊತಾಳೆ. ಏನು ಹೇಳ್ಬೇಕಾಗಿಲ್ಲ ಕಣೆ. ನನ್ನ ಮಗಳ ಜೀವನ ನಾನು ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಯಾವ ಸೀಮೆ ದುಂಡೆನ ಹಾಕಿ ನನ್ನ ಮಗಳು ಮದುವೆ ವಿಷಯದಲ್ಲಿ ತಲೆ ಹಾಕೋದಕ್ಕೆ? ನೋಡೆ, ನಿನ್ನ ಮಗಳು ಆರಾಧನಾ ಅಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ ಈಗ ಫೋನ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? ರೇವತಿ, ಒಂದು ವಿಷಯ ತಿಳ್ಕೊ, ಅವಳು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ನೀನ್ ಎಷ್ಟೇ ಕಿರ್ಚಿದ್ರು ಸರಿ, ನನ್ನ ಕೋಪ ತಣ್ಣಗಾಗಲ್ಲ. ಆರಾಧನಾ ಮಲಗಿರೋ ಸಿಂಹನ ಕೆಣಕಿದಾಳೆ. ಇನ್ನು ಮೇಲೆ ಅದ್ರ ಗರ್ಜನೆ ಏನು, ಅದ್ರ ಸಿಟ್ಟೇನು ಅಂತ ಅವಳು ಗೊತ್ತಾಗುತ್ತೆ. ಈ ಮಹೇಶನ್ಗಾಗಿರೋ ಅವಮಾನಕ್ಕೆ ಅವಳ ಮೇಲೆ ಪ್ರತೀಕಾರ ತೀರಿಸ್ತಲ್ದೆ ಬಿಡೋದೇ ಇಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಯಾಕಿಂತ ಶಿಕ್ಷೆ ಅಪ್ಪ? ಅವಳಂತ ತಪ್ಪಿ ಏನ್ ಮಾಡಿದಾಳೆ? ಕಡೆ ತನಕನು ಅವಳಿಗೆ ನೆಮ್ಮದಿ ಅನ್ನೋದೇ ಇಲ್ವಾ? ಈ ಮನುಷ್ಯನ ಎದುರಿಸೋದೆ ಅವಳು ಹಣೆ ಬದಲ್ ಬರ್ದಿದ್ಯಾ?